ಹಲೋ ವೀಕ್ಷಕರೇ, ನಮಸ್ಕಾರ. ಎಲ್ಲರಿಗೂ ರೂಪಾಗೌಡಾಸ್ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ರೂಪಾಗೌಡ. ನಾನಿವತ್ತು ಅಕ್ಕಿ ರವೆಯಿಂದ ಇಡ್ಲಿನ ಪ್ರಿಪೇರ್ ಮಾಡಿ ತೋರಿಸ್ತಿದ್ದೀನಿ. ತುಂಬಾ ಸಾಫ್ಟಾಗಿ ಮೃದುವಾಗಿರ್ತಕ್ಕಂಥ ಇಡ್ಲಿನ ಹೇಗೆ ಪ್ರಿಪೇರ್ ಮಾಡೋದು ಅಕ್ಕಿ ರವೆಯಿಂದ ಅಂತ ಇವತ್ತು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗಿಂತ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ 2 ಕಪ್ಪಷ್ಟು ಅಕ್ಕಿ ರವೆನ ತೊಗೊಳ್ತಾ ಇದ್ದೀನಿ. ಅಂದರೆ ಇಡ್ಲಿ ರವೆನ ನಾನು 2 ಕಪ್ಪಷ್ಟು ತೊಗೊಳ್ತಾ ಇದ್ದೀನಿ. ನಾವು ಯಾವ ಕಪ್ಪನ್ನು ಅಕ್ಕಿ ರವೆ ತೊಗೊಳ್ಳಿಕ್ಕೆ ಬಳಸ್ತೀವೋ ಅದೇ ಕಪ್ಪನ್ನು ಮಿಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳಿಕ್ಕೆ ಬಳಸ್ಕೊಳ್ಬೇಕಾಗತ್ತೆ. ಸೊ ಈ ಅಕ್ಕಿ ರವೆನ ನಾವು ನೀರಿಂದ ಚೆನ್ನಾಗಿ ತೊಳ್ಕೊಳ್ಬೇಕು. ಒಂದು 2ರಿಂದ 3 ಬಾರಿ ಈ ಅಕ್ಕಿ ರವೆನ ತೊಳ್ಕೊಳ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ನೀಟಾಗಿ ತೊಳ್ಕೊಂಡು ತಕ್ಷಣ ನೀವು ನೀರನ್ನು ಬಸ್ದುಕೊಳ್ಳೋಕೆ ಹೋಗಬೇಡಿ. ಒಂದು 2 ಸೆಕೆಂಡ್ ಹಾಗೆ ಬಿಟ್ಟು ಆ ನಂತರ ನೀವು ನೀರನ್ನು ಬಸ್ಕೊಂಡ್ರೆ ಅಕ್ಕಿ ರವೆ ಮತ್ತು ನೀರು ಈಸಿಯಾಗಿ ಸೆಪ್ರೇಟ್ ಆಗುತ್ತೆ. ಸೊ ಇದೇ ಪ್ರೋಸೆಸ್ಸು ಒಂದು 2ರಿಂದ 3 ಬಾರಿ ಮಾಡ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಇದರಲ್ಲಿರ್ತಕ್ಕಂಥ ಡಸ್ಟ್ ಆಗಿರ್ಬೋದು, ಇಲ್ಲ ಅಕ್ಕಿ ಹಿಟ್ಟಿನ ಅಂಶ ಇರ್ಬೋದು, ಎಲ್ಲ ಕೂಡ ಈಸಿಯಾಗಿ ನಾವು ಆಚೆ ತೆಗಿಬೋದು. ಸೊ ಈ ರೀತಿಯಾಗಿ ಆದಮೇಲೆ ನಾನು ಸಾಕಷ್ಟು ನೀರನ್ನು ಹಾಕ್ಕೊಂಡು 4 ಗಂಟೆಗಳ ಕಾಲ ಇದನ್ನು ನೆನೆಸಿಟ್ಕೊಳ್ತೀನಿ. ಸೊ ಈ ರೀತಿಯಾಗಿ ಇದನ್ನು 4 ಗಂಟೆಗಳ ಕಾಲ ನೆನೆಸಿಟ್ಕೊಳ್ಬೇಕು. ಸೊ ಇದಾದಮೇಲೆ ಇನ್ನೊಂದು ಬೌಲಲ್ಲಿ 1 ಕಪ್ಪಷ್ಟು ಗಟ್ಟಿ ಅವಲಕ್ಕಿನ ಹಾಕ್ಕೊಳ್ಬೇಕಾಗತ್ತೆ. ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಸಬ್ಬಕ್ಕಿನ ಹಾಕ್ಕೊಂಡು ಇದನ್ನು ಕೂಡ 2ರಿಂದ 3 ಬಾರಿ ಚೆನ್ನಾಗಿ ತೊಳೆದುಕೊಳ್ಬೇಕು. ಈ ರೀತಿಯಾಗಿ ನಾವು ಚೆನ್ನಾಗಿ ತೊಳೆಯೋದ್ರಿಂದ ಇಡ್ಲಿ ಬಣ್ಣ ಚೆನ್ನಾಗಿ ಬರುತ್ತೆ, ಕೆಂಚು ಕಲರ್ ಆಗೋದಿಲ್ಲ. ಸೊ ಬೆಳ್ಳಗೆ ಚೆನ್ನಾಗಿ ಬರ್ತವೆ. ಸೊ ಈ ರೀತಿಯಾಗಿ ಒಂದು 2ರಿಂದ 3 ಬಾರಿ ಇದನ್ನು ತೊಳೆದಿಟ್ಕೊಂಡು ಇದನ್ನು ಸಹ ಸಾಕಷ್ಟು ನೀರನ್ನು ಹಾಕ್ಕೊಂಡು ಒಂದು 4 ಅವರು ನೆನೆಸಿಟ್ಕೊಳ್ತೀನಿ. ಸೊ ಈಗ ಇದನ್ನು ಒಂದು 4 ಅವರ್ ನೆನೆಸಿಟ್ಕೊಳ್ಳೋಕ್ಕೆ ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ. 4 ಅವರ್ ಆಗಿದೆ. ಇವಾಗ ನಾವು ಈ ಅವಲಕ್ಕಿ, ಉದ್ದಿನಬೇಳೆ ಮತ್ತು ಸಬ್ಬಕ್ಕಿ ಹಾಕಿರ್ತಕ್ಕಂಥ ಮಿಶ್ರಣನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ನೋಡಿ, ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಜಾಸ್ತಿ ನೀರನ್ನ ಬಳಸ್ದಲೇ ಗಟ್ಟಿಯಾಗಿ ಒಂದು ಪೇಸ್ಟನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಫ್ರೆಂಡ್ಸ್, ಅಕ್ಕಿ ರವೆ ಕೂಡ ಇವಾಗ 4 ಅವರು ನೆಂದಿದೆ. ಸೊ ಇದನ್ನೇನು ರುಬ್ಬೋ ಅವಶ್ಯಕತೆ ಇಲ್ಲ. ಇದರಲ್ಲಿರ್ತಕ್ಕಂಥ ನೀರನ್ನು ಇವಾಗ ಸೆಪ್ರೇಟ್ ಮಾಡ್ಕೊಳ್ತೀನಿ. ಇದನ್ನು ಸೆಪ್ರೇಟ್ ಮಾಡಿಕೊಂಡು ಇನ್ನೊಂದು ಸರ್ತಿ ನಾನು ಇದನ್ನು ತೊಳೆದುಕೊಳ್ತೀನಿ. ನೀವು ಬೇಕಿದ್ರೆ ತೊಳೆದುಕೊಳ್ಳಿ, ಇಲ್ಲಾಂದರೆ ಈ ಒಂದು ಪ್ರಾಸೆಸ್ನ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತೆ ತೊಳೆಯೋದೇನು ಬೇಡ. ಸೊ ನಾನು ಒಂದು ಸರ್ತಿ ತೊಳೆದುಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ತೊಳೆದಿಟ್ಕೊಂಡ್ಮೇಲೆ ಫ್ರೆಂಡ್ಸ್, ನಾವು ಯಾವ ಒಂದು ಪಾತ್ರೆಯಲ್ಲಿ ಬ್ಯಾಟರ್ನ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀವೋ ಆ ಪಾತ್ರೆಯಲ್ಲಿ ಇವಾಗ ಈ ಒಂದು ಅಕ್ಕಿ ರವೆನ ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ರುಬ್ಬಿರ್ತಕ್ಕಂಥ ಮಿಶ್ರಣನೂ ಕೂಡ ಸೇರಿಸ್ಕೊಳ್ಬೇಕಾಗತ್ತೆ. ಸೊ ಇವಾಗ ನಾನು ಅಕ್ಕಿ ರವೆನ ಆ ಪಾತ್ರೆನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಬ್ಬಿರ್ತಕ್ಕಂಥ ಮಿಶ್ರಣನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರನ್ನು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಗಟ್ಟಿಯಾಗೇ ಇರಬೇಕು ಬ್ಯಾಟರು. ಇಡ್ಲಿ ಹಿಟ್ಟಿಗೆ ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿ, ಇಲ್ಲ ಇನ್ನೂ ಸ್ವಲ್ಪ ಗಟ್ಟಿಯಾಗಿದ್ರೂ ತೊಂದರೆ ಇಲ್ಲ. ತೆಳು ಆದರೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಗಟ್ಟಿಯಾಗೇ ಈ ಒಂದು ಮಿಶ್ರಣ ಇರಬೇಕು. ನಾನಿಲ್ಲಿ ಸ್ವಲ್ಪ ಕೈಯಲ್ಲೇ ಕಲಿಸ್ಕೊಳ್ತೀನಿ, ಯಾಕಂದರೆ ಚೆನ್ನಾಗಿ ಉದುಗುತ್ತೆ. ಸೊ ಇವಾಗ ಒಂದು ಸ್ವಲ್ಪ ಸೋಡಾನೂ ಕೂಡ ಇದರಲ್ಲಿ ಹಾಕ್ಕೊಳ್ಬೇಕಾಗತ್ತೆ.
ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಬೇಕು. ಇದನ್ನು ನಾನು ನೈಟ್ ಟೈಮ್ ಮಾಡ್ತಾ ಇರೋದು. ಸೊ ಓವರ್ ನೈಟ್ ಅದನ್ನು ನೆನೆಸೋದಕ್ಕೆ ಅಂತ ಇಟ್ಕೊಂಡಿದ್ದೆ. ಸೊ ಇವಾಗ ಬೆಳಿಗ್ಗೆ ಇದನ್ನು ಇಡ್ಲಿ ಮಾಡ್ತಿದ್ದೀನಿ. ಸೊ ಓವರ್ ನೈಟ್ ನೆಂದಾದಮೇಲೆ ಚೆನ್ನಾಗಿ ಇಟ್ಟು ಉದ್ಗಿದೆ. ಸೊ ಇವಾಗ ಇಡ್ಲಿ ಪ್ಲೇಟ್ಸ್ಗೆ ನಾನು ಆಯಿಲ್ನ ಹಾಕ್ಕೊಂಡು ಹಿಟ್ಟನ್ನು ಇಡ್ಲಿ ಪ್ಲೇಟಲ್ಲಿ ಹಾಕ್ಕೊಳ್ತೀನಿ. ನಾನು ಇಡ್ಲಿ ಕುಕ್ಕರಲ್ಲಿ ಈ ಒಂದು ಇಡ್ಲಿನ ಪ್ರಿಪೇರ್ ಮಾಡ್ತಿರೋದು. ಸೊ ಈ ರೀತಿಯಾಗಿ ಹಿಟ್ಟನ್ನ ಎಲ್ಲ ಪ್ಲೇಟ್ಸ್ಗೂ ಹಾಕ್ಕೊಂಡು ನಾನು ಇಡ್ಲಿ ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಳ್ತೀನಿ. ನೋಡಿ ಇಡ್ಲಿ ತುಂಬ ಚೆನ್ನಾಗಿ ಬೆಂದಿದೆ, ತುಂಬ ಸಾಫ್ಟಾಗಿ ತುಂಬ ಮೃದುವಾಗಿ ಬಂದಿದೆ ಫ್ರೆಂಡ್ಸ್. ಈ ಒಂದು ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ದಯವಿಟ್ಟು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಈ ಒಂದು ವಿಡಿಯೋನ ಈ ತನಕ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.